ತಾಯಿ ಅಂದ್ರೆ ಯಾರು? ತನ್ನಂಶ ಭೂಮಿಗೆ ಬಂದಾಕ್ಷಣ ತನ್ನದನ್ನೋದನ್ನೇ ಮರ್ತು ಬಿಡೋಳು ತಾಯಿ. ಮಕ್ಕಳ ಖುಷಿಯಲ್ಲಿ ತಾನು ಖುಷಿ ಕಾಣೋಳು. ಏನಾದ್ರೂ ಸ್ಪೆಷಲ್ ಆಗಿರೋದು ಸಿಕ್ಕರೆ ತನಗಿಂತ ಮೊದಲು ತನ್ನ ಮಕ್ಕಳಿಗಾಗಿ ತೆಗೆದಿಟ್ಕೊಳ್ಳೋಳು ತಾಯಿ. ಊಟದಲ್ಲಿ ಕಡಿಮೆ ಇದ್ರೆ ಮಕ್ಕಳಿಗೆ ತಿನ್ನಿಸಿ ತನಗೆ ಹಸಿವಿಲ್ಲ ಅಂತ ನಾಟಕ ಮಾಡೋಳು ತಾಯಿ. ಸುಂದರವಾಗಿರದೇ ಇದ್ರು ನೀನ್ ಬಂಗಾರ ಅಂತ ಹೇಳೋಳು ತಾಯಿ. ಸೋತೆ ಅಂತ ಕೈ ಚೆಲ್ಲಿ ಕೂತಾಗ ನಿನ್ನಿಂದ ಸಾಧ್ಯ ಅಂತ ಬೆನ್ನು ತಟ್ಟಿ ಎಬ್ಸೋಳು ತಾಯಿ. ಕೈ ಕೊಟ್ಟು ನಿಲ್ಸೋಳು ತಾಯಿ. ನನ್ನನ್ನು ಯಾರು ನಂಬ್ತಾ ಇಲ್ಲ ಅಂದಾಗ ನಾನ್ ನಿನ್ ಜೊತೆ ಇದ್ದೀನಿ, ನಾನ್ ನಂಬ್ತೀನಿ ಅಂತ ಹೇಳೋಳು ತಾಯಿ. ಆಕೆ ಪುಟಗಳನ್ನ ತೆಗೆದು ನೋಡಿದ್ರೆ ಅಲ್ಲಿ ಬರೀ ಮಕ್ಕಳು, ಸಂಸಾರ ಮಾತ್ರ. ನಿಸ್ವಾರ್ಥ ತ್ಯಾಗಕ್ಕೆ ಇನ್ನೊಂದು ಹೆಸರೇ ತಾಯಿ. ಅಂತ ತಾಯಿಗೆ ಇವತ್ತೊಂದು ದಿನ ಮದರ್ಸ್ ಡೇ ವಿಶಸ್ ಸಾಕಾಗತ್ತಾ? ಅಫ್ಕೋರ್ಸ್ ಸಾಕಾಗಲ್ಲ. ದಿನ ಪೂರ್ತಿ ಆಕೆ ಕಾಲ್ ತೊಳೆದ್ರು ಕೂಡ ಸಾಕಾಗಲ್ಲ. ದಿನ ಪೂರ್ತಿ ನಾವು ಆಕೆ ಕೃತಜ್ಞತೆ ಹೇಳೋಕ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಮದರ್ಸ್ ಡೇ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದ್ರು. ಸೊ ಇವತ್ತೊಂದಿನ ಯಾಕೆ ಮಿಸ್ ಮಾಡ್ಕೊಳ್ಳೋಣ? ದಿನಪೂರ್ತಿ ಹೇಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವತ್ತೊಂದು ದಿನನಾದ್ರೂ ನಾವು ಆಕೆ ಕೃತಜ್ಞತೆಯನ್ನು ತಿಳಿಸೋಣ, ನಮ್ಮ ಪ್ರೀತಿಯನ್ನು ಧಾರೆ ಎರೆಯೋಣ. ಆ ನಿಸ್ವಾರ್ಥ ಜೀವ ಇನ್ನು ವರ್ಷವಿಡೀ ಇದನ್ನ ನೋಡ್ತಾ ನೋಡ್ತಾ ಖುಷಿ ಪಡ್ಲಿ. ತಾಯಂದಿರ ದಿನ ಗಿಫ್ಟ್ ಆಗಿ ನಮ್ಮಮ್ಮಂಗೆ ಇವತ್ತು ನಾನೊಂದು ಗಿಫ್ಟ್ ಕೊಡೋಕೆ ಇಷ್ಟಪಡ್ತೀನಿ. ಏನಂದ್ರೆ ಆಕೆ ಆಸೆ ಇತ್ತು ತಂದಿರೋರಿಗೆ ಸಹಾಯ ಹಸ್ತ ಚಾಚಬೇಕು, ಬೇಡದವ್ರಿಗೆ ನೀಡಬೇಕು ಅಂತ ಹೇಳಿ. ತಮ್ಮ ಮೇಲೆ ತಮಗೆ ವಿಶ್ವಾಸವನ್ನ ಕಳೆದುಕೊಂಡಂತ ಹೆಣ್ಮಕ್ಳಿಗೆ ತಮ್ಮ ಮೇಲೆ ಮತ್ತೆ ಗೌರವ, ವಿಶ್ವಾಸ ಹುಟ್ಟಾಕ್ಲಿಕ್ಕೆ, ಅದ್ರ ಜೊತೆಗೆ ಪ್ರೀತಿಯನ್ನು ಹುಟ್ಟಾಕ್ಲಿಕ್ಕೆ ನಾನು ಬರ್ತಾ ಇದ್ದೀನಿ ಯೂಟ್ಯೂಬ್ ಲೈವ್ನಲ್ಲಿ. ಕೆಲವೊಂದಿಷ್ಟು ಮೆಡಿಟೇಷನ್ ಆಕ್ಟಿವಿಟಿ ಮತ್ತು ರಿಚುವಲ್ಸ್ ಮೂಲಕ ನಿಮ್ಮ ಬಾಲ್ಯವನ್ನು ಮರಳಿ ಪಡೆಯಿರಿ, ನಿಮ್ಮ ಖುಷಿಯನ್ನು ಮರಳಿ ಪಡೆಯಿರಿ. ಜೊತೆಗೆ ನಿಮ್ಮ ಮೇಲೆ ನೀವು ವಿಶ್ವಾಸವನ್ನು ಜಾಸ್ತಿ ಮಾಡಿಕೊಂಡು ನಿಮ್ಮ ಸುಖ ಸಂಸಾರದೊಂದಿಗೆ ಕೂಡ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಡೋಂಟ್ ಮಿಸ್ ಇಟ್. ಈ ಅಪಾರ್ಚುನಿಟಿಯನ್ನು ಕಳೆದುಕೊಂಡ್ರೆ ಮತ್ತೆ ಬರೋದು ಕಷ್ಟ ಆಗ್ಬೋದು. ಸೊ ಇವತ್ತೆಲ್ಲರೂ ಆದಷ್ಟು ಜಾಯ್ನ್ ಆಗಿ ಖುಷಿ ಪಡಿ ಅಂತ ಹೇಳ್ತಾ 7 ಗಂಟೆಗೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಆಲ್. ಹ್ಯಾಪಿ ಮದರ್ಸ್ ಡೇ.